ಹಲೋ ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಲರ್ನಿಂಗ್ ಅಡ್ಡ ಅಫಿಷಿಯಲ್ ಚಾನಲ್ನಿಂದ. ನಾನು ಹಿಂದಿನ ದಿನಗಳಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಏನಂತ ಹೇಳಿದರೆ, ಕರ್ನಾಟಕ ಸರ್ಕಾರದಿಂದ ಉಚಿತ ಹೊಲಿಗೆ ಯಂತ್ರ ಮತ್ತು ಬಡಿಗೆ ಉಪಕರಣಗಳು ಯಾದಗಿರಿ ಜಿಲ್ಲಾ ಪಂಚಾಯತ್ನಲ್ಲಿ ಕೊಡ್ತಿದ್ದಾರೆ ಅಂತ. ಅವಾಗೆಲ್ಲರೂ ಮೆಸೇಜ್ ಮಾಡಿದರು ನನಗೆ, ತುಮಕೂರು ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಯಾವುದೇ ಒಂದು ಸ್ಕೀಮ್ ಇದೆ ಅಂತ. ಸೊ ನೋಡಿ ಸ್ನೇಹಿತರೆ, 24/7/2026ರಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಫ್ರೀ ಟೂಲ್ ಸ್ಕೀಮ್ ಅಂದರೆ ಉಚಿತ ಸುಧಾರಿತ ಉಪಕರಣಗಳನ್ನು ಕೊಡುವ ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದಕ್ಕೆ ಅಪ್ಲೈ ಮಾಡಲಿಕ್ಕಿರುವಂತಹ ಕೊನೆಯ ದಿನಾಂಕ 24/9/2026. ಯಾರೆಲ್ಲ ಕುಶಲಕರ್ಮಿಗಳಿರ್ತೀರಿ ಅವರಿಗೆ ತುಮಕೂರು ಜಿಲ್ಲಾ ಪಂಚಾಯತ್ನವರು ಉಚಿತ ಉಪಕರಣಗಳನ್ನು ಸರ್ಕಾರದಿಂದ ಉಚಿತ ವಿತರಣೆಯನ್ನು ಮಾಡ್ತಿದ್ದಾರೆ. ಸೊ ಯಾವ ಎಲ್ಲ ಕುಶಲಕರ್ಮಿಗಳಿಗೆ ಅವಕಾಶ ಇದೆ ಅಂತ ನೋಡೋದಾದರೆ ಸ್ನೇಹಿತರೆ, ಕ್ಷೌರಿಕರಿಗೆ, ಬಡಗಿಯವರಿಗೆ, ಡೋಬಿಯವರಿಗೆ, ಎಲೆಕ್ಟ್ರಿಷಿಯನ್, ಪ್ಲಂಬಿಂಗ್, ಮೋಟಾರ್ ಮೆಕ್ಯಾನಿಕ್ ಮತ್ತು ಟೈಲರಿಂಗ್. ಸೊ ಈ ಎಲ್ಲ ಫೀಲ್ಡಲ್ಲಿ ನೀವು ಕೆಲಸ ಮಾಡ್ತಿದ್ರೆ ನಿಮಗೆ ಸರ್ಕಾರದ ವತಿಯಿಂದ, ತುಮಕೂರು ಜಿಲ್ಲಾ ಪಂಚಾಯತ್ ವತಿಯಿಂದ ನಿಮಗೆ ಉಚಿತ ಸುಧಾರಿತ ಉಪಕರಣಗಳನ್ನು ಫ್ರೀಯಾಗಿ ಕೊಡ್ತಾರೆ ಸ್ನೇಹಿತರೆ. ಸೊ ಇದಕ್ಕೆ ಬೇಕಾಗಿರುವಂಥ ಏಜ್ 18ರಿಂದ 55 ವರ್ಷ ಮತ್ತು ತುಮಕೂರು ಜಿಲ್ಲೆಯವರಿಗೆ. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸನ್ನು ಕೊಟ್ಟಿದ್ದೇನೆ. ಹೇಗೆ ಅಪ್ಲೈ ಮಾಡಬೇಕು ಮತ್ತು ಏನೆಲ್ಲ ರೂಲ್ಸ್ಗಳಿವೆ ಇದೆಲ್ಲದರ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ. ಸೊ ವಿಡಿಯೋವನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಈ ವಿಡಿಯೋವನ್ನು ಎಷ್ಟು ಆಗುತ್ತೆ ಅಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ತುಂಬ ಜನರಿಗೆ ಈ ಸ್ಕೀಮ್ ಬಗ್ಗೆ ಗೊತ್ತಿರೋದಿಲ್ಲ. ಸೊ ನೀವು ಶೇರ್ ಮಾಡೋದ್ರಿಂದ ಯಾರಿಗಾದರೂ, ಯಾರು ಉಪಯುಕ್ತರು, ಯಾರು ವೇಟ್ ಮಾಡ್ತಿರ್ತಾರೆ ಇದಕ್ಕೆ, ಅವರಿಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಸೊ ಬನ್ನಿ, ಸೊ ನಮ್ಮ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ಜಿಲ್ಲಾ ಪಂಚಾಯತ್ ತುಮಕೂರು. ಸೊ ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಸೊ ನಾನು ಯಾವಾಗಲೂ ನನ್ನ ವಿಡಿಯೋದಲ್ಲಿ ಅಫಿಷಿಯಲ್ ವೆಬ್ಸೈಟ್ ಮೂಲಕನೇ ಎಲ್ಲ ನೋಟಿಫಿಕೇಷನ್ ಬಗ್ಗೆ ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ ಕೆಲವರಿಗೆ ಡೌಟ್ ಇರುತ್ತೆ ಇದು ಫೇಕ್ ಅಥವಾ ಸ್ಕ್ಯಾಮ್ ಅಂತ. ಸೊ ಯಾವಾಗ ನೀವು ಅಫಿಷಿಯಲ್ ವೆಬ್ಸೈಟಿಂದ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ತೀರಿ, ಅದು ರಿಯಲ್ ಆಗಿರುತ್ತೆ. ಸೊ ವಿಡಿಯೋವನ್ನು ಮುಂದುವರಿಸುವ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತ ಹೇಳಿದರೆ ಈ ರೀತಿಯಾದಂಥ ಸ್ಕೀಮ್ಗಳಿರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ವರ್ಕ್ ಫ್ರಮ್ ಹೋಮ್, ಸ್ಕಾಲರ್ಶಿಪ್, ಇಂಟರ್ನ್ಶಿಪ್, ಅಪ್ರೆಂಟಿಸ್ಶಿಪ್, ಈ ರೀತಿಯಾದಂತಹ ಇನ್ಫಾರ್ಮೇಷನ್ಗಳು ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಕೂಡ ಇದೆ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಫೇಸ್ಬುಕ್ ಪೇಜ್ಗಳು ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಸೊ ಬನ್ನಿ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ. ಸೊ ಮೊದಲನೇದಾಗಿ ಇಲ್ಲಿ ನೋಟಿಫಿಕೇಷನನ್ನು ನೀವು ಇಲ್ಲಿ ಗಮನಿಸೋದಾದರೆ, ಇಲ್ಲಿ ನೋಡ್ಬೋದು, ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ಉಪಕರಣಗಳ ವಿತರಣೆ ಯೋಜನೆ ತುಮಕೂರು. ಸೊ ಇಲ್ಲಿ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಸೊ ನಾವು ಈ ನೋಟಿಫಿಕೇಷನನ್ನು ಕ್ಲಿಕ್ ಮಾಡುವ. ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ಒಂದು ಇನ್ಸ್ಟ್ರಕ್ಷನ್ ಓಪನ್ ಆಗುತ್ತೆ. ಸೊ ಇನ್ಸ್ಟ್ರಕ್ಷನ್ ಏನಂತ ಹೇಳಿದರೆ, ಅರ್ಜಿ ಸಲ್ಲಿಸುವ ಅವಧಿ 24/7/2026ರಿಂದ 24/9/2026 ಮತ್ತು ವಯಸ್ಸು 18ರಿಂದ 55 ವರ್ಷದ ಒಳಗಿರಬೇಕು. ಸೊ ಇಷ್ಟು ನಿಮ್ಮ ನೀವು ಇದ್ದರೆ ನೀವು ಇದಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಸೊ ಇಲ್ಲಿದೆ ಅಪ್ಲಿಕೇಶನ್ ಫಾರ್ಮ್. ಸೊ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಿದೆ ಅಂತ ನೋಡೋದಾದರೆ, ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮೊದಲು ಸೂಚನೆಗಳನ್ನು ಓದುವ. ನಿಮ್ಮ ಛಾಯಾಚಿತ್ರ, ನಿಮ್ಮ ಫೋಟೋ PNGಯಲ್ಲಿ ಇರಬೇಕು ಮತ್ತು 200 KB ಒಳಗಡೆ ಇರಬೇಕು. ಅದು 200 KBಗಿಂತ ಜಾಸ್ತಿ ಇರಬಾರ್ದು. ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರವನ್ನು ನೀವು ಒಂದೇ PDF ಅಲ್ಲಿ ಮರ್ಜ್ ಮಾಡಬೇಕು. ಬೇರೆ ಬೇರೆಯಾಗಿ ನೀವು ಕಳಿಸಬಾರ್ದು. ಮತ್ತು ಅದರ ಸೈಜ್ ಕೂಡ 200 KB ಇರಬೇಕು. ನೀವು PWD ಮತ್ತು ಮಾಜಿ ಸೈನಿಕ ಪ್ರಮಾಣ ಇದ್ದರೆ ಅದು ಸಹ ಒಂದೇ PDF-ಯಲ್ಲಿ ಇರಬೇಕು. ಯಾವುದು ಜಾತಿ ಪ್ರಮಾಣ ಪತ್ರ ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ಒಂದು PDF ಅಲ್ಲಿ ಮಾರ್ಜ್ ಮಾಡಬೇಕು. ಮತ್ತು ನೀವು ಅಂಗವಿಕಲರಾಗಿದ್ದರೆ ಅದು, ಮತ್ತು ನಿಮ್ಮ ಮಾಜಿ ಸೈನಿಕರಾಗಿದ್ದರೆ ಅದರ ಕೂಡ ಒಂದು PDF ಅಲ್ಲಿ ಇರಬೇಕು. ಛಾಯಾಚಿತ್ರವನ್ನು ಹೊರತುಪಡಿಸಿ ಎಲ್ಲ ದಾಖಲೆಗಳನ್ನು PDF ಸ್ವರೂಪದಲ್ಲಿ ಅಪ್ಲೋಡ್ ಮಾಡಬೇಕು. ನಿಮ್ಮ ಫೋಟೋ ಒಂದು ಬಿಟ್ಟು ಅದು PNGಯಲ್ಲಿದ್ದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟನ್ನು ನೀವು PDF ಅಲ್ಲೇ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ಎಲ್ಲ ದಾಖಲೆಗಳು ಸ್ಪಷ್ಟ, ಓದಲು ಮತ್ತು ಪೂರ್ಣವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮುಸುಕಾದ ಮತ್ತು ಕತ್ತರಿಸಿದ ಅಥವಾ ಓದಲಾಗದ ದಾಖಲಾದ ಅರ್ಜಿಗಳನ್ನು ತಿರಸ್ಕರಿಸಲು ಕಾರಣವಾಗಬಹುದು. ಸೊ ನೀವು ಅಪ್ಲೋಡ್ ಮಾಡುವಂತಹ ಎಲ್ಲ ದಾಖಲೆಗಳು ಓದಲಿಕ್ಕೆ ಮತ್ತು ಅದು ವಿಜುವಲಿ ಕರೆಕ್ಟಾಗಿರಬೇಕು. ನೀವು ಅಪೂರ್ಣವಾದ ಮತ್ತು ಮಸ್ಕ್ ಆಗಿರುವಂತಹ ಯಾವುದೇ ದಾಖಲೆಗಳನ್ನು ಅಪ್ಲೋಡ್ ಮಾಡಿದರೆ ನಿಮ್ಮ ಅಪ್ಲಿಕೇಶನನ್ನು ಅವರು ರಿಜೆಕ್ಟ್ ಮಾಡ್ತಾರೆ. ಮಾನ್ಯ ಮತ್ತು ಅಧಿಕೃತ ದಾಖಲೆಗಳನ್ನು ಮಾತ್ರ ಅಪ್ಲೋಡ್ ಮಾಡಿ ತಪ್ಪಾದ ಮತ್ತು ಸುಳ್ಳು ಮಾಹಿತಿಯನ್ನು ಒದಗಿಸಲಿಕ್ಕಿಲ್ಲ. ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ವಿವರಗಳು ಮತ್ತು ಅಪ್ಲೋಡ್ ಮಾಡಿದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ, ಏಕೆಂದರೆ ಸಲ್ಲಿಕೆಯ ನಂತರ ಮಾರ್ಪಾಡುಗಳನ್ನು ಅನುಮತಿಸಲಾಗುವುದಿಲ್ಲ.
ಸೊ ಕರೆಕ್ಟಾದ ಡೀಟೇಲ್ಗಳನ್ನು ಮಾತ್ರ ನೀವು ಅಪ್ಲೋಡ್ ಮಾಡಬೇಕು. ಯಾಕಂದರೆ ಒಮ್ಮೆ ಸಬ್ಮಿಟ್ ಮಾಡಿದ ನಂತರ ಅವರು ನಿಮಗೆ ಅದನ್ನು ಚೇಂಜ್ ಮಾಡಲಿಕ್ಕೆ ಪರ್ಮಿಷನನ್ನು ಕೊಡುವುದಿಲ್ಲ. ಅದರಿಂದ ಕರೆಕ್ಟಾಗಿ ಓದ್ಕೊಳ್ಳಿ. ಫಸ್ಟ್ ನೋಡಿ ಏನೆಲ್ಲ ಬೇಕು, ನಿಮ್ಮ ಹತ್ರ ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ ಇದೆಯಾ ಅಂತ ಹೇಳಿ ನೋಡಿ ಮತ್ತೆ ಅಪ್ಲೈ ಮಾಡಿ. ಸೊ ಯಾವುದು ಫಸ್ಟ್ ನೋಡಿ, ನೀವು ಯಾವ ಕುಶಲಕರ್ಮಿಗಳಿಗೆ ಸೇರ್ತೀರಿ? ಕ್ಷೌರಿಕ, ಬಡಗಿ, ಡೋಬಿ, ಎಲೆಕ್ಟ್ರಿಷಿಯನ್, ಪ್ಲಂಬಿಂಗ್, ಮೋಟಾರ್ ವೈಂಡಿಂಗ್, ವೆಲ್ಡಿಂಗ್, ಟೈಲರಿಂಗ್. ನೀವು ಯಾವುದಕ್ಕೆ ಸೇರ್ತೀರಿ ಅದನ್ನು ಸೆಲೆಕ್ಟ್ ಮಾಡಿ. ಅನಂತರ ಯಾವ ತಾಲೂಕು, ನಿಮ್ಮ ಪೂರ್ಣ ಹೆಸರು. ಸೊ ಇಲ್ಲಿ ನಿಮ್ಮ ಪೂರ್ಣ ಹೆಸರನ್ನು ನೀವು ಬರೀರಿ ಇಲ್ಲಿ. ಅನಂತರ ನಿಮ್ಮ ತಂದೆ ಅಥವಾ ಗಂಡನ ಹೆಸರು ಇಲ್ಲಿ ಬರೀರಿ. ನಿಮ್ಮ ಜನ್ಮ ದಿನಾಂಕವನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಜನ್ಮ ದಿನಾಂಕ ಆದ ನಂತರ ನಿಮ್ಮ ಲಿಂಗ, ನೀವು ಸ್ತ್ರೀಲಿಂಗ, ನೀವು ಯಾವುದು ಮೇಲ್ ಫಿಮೇಲ್ ಅದನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಶೈಕ್ಷಣಿಕ ಅರ್ಹತೆ, ಯಾವ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸೇರ್ತೀರಿ, ಮತ್ತು ನಿಮ್ಮ ಜಾತಿ, ಯಾವ ಕಾಸ್ಟ್, ನಿಮ್ಮ ಮೊಬೈಲ್ ನಂಬರ್, ಆನಂತರ ಬರುತ್ತೆ ನಿಮ್ಮ ಅಡ್ರೆಸ್ಸು. ಇದೆಲ್ಲ ಇನ್ಫಾರ್ಮೇಷನನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಆನಂತರ ನಿಮ್ಮ ಪಿನ್ ಕೋಡು, ಸೊ ನಿಮ್ಮ ಪಿನ್ ಕೋಡನ್ನು ಬರೀಬೇಕು. ನಿಮ್ಮ ಪ್ರೆಸೆಂಟ್ ಆ್ಯಕ್ಟಿವಿಟಿ, ನೀವು ಈಗ ಏನು ಮಾಡ್ತಿದ್ದೀರಿ, ನೀವು ಯಾವ ಗ್ರಾಮ ಪಂಚಾಯತ್ನವರಾಗಿದ್ದರೆ ನಿಮ್ಮ ಹೋಬಳಿ ಏನು, ಸೊ ಇದನ್ನು ಇಲ್ಲಿ ಬರೀಬೇಕು. ನೀವು ಮಾಜಿ ಸೈನಿಕರು ಅಥವಾ ಅಂಗವಿಕಲರಾಗಿದ್ದರೆ ಅದನ್ನು ಅಲ್ಲಿ ಸೆಲೆಕ್ಟ್ ಮಾಡಿ. ಆನಂತರ ನೀವು ನಡೆಸ್ತಿರುವಂತಹ ಚಟುವಟಿಕೆ, ಸೊ ನೀವು ಕ್ಷೌರಿಕರಾಗಿದ್ದರೆ ಅದು ವಂಶ ಪಾರಂಪರೆ ಆಗಿದೆಯಾ, ಅದನ್ನೇ ನೀವು ಕಂಟಿನ್ಯೂ ಮಾಡ್ತಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ. ಸದರಿ ಚಟುವಟಿಕೆ ಎಷ್ಟು ವರ್ಷಗಳಿಂದ ನಡೆಯುತ್ತಿದ್ದೀರಿ, ನೀವು ಈ ಕ್ಷೌರಿಕರಾಗಿದ್ದರೆ ಅದನ್ನು ಎಷ್ಟು ವರ್ಷಗಳಿಂದ ನೀವು ನಡೆಸ್ತಿದ್ರಿ. ಸುಧಾರಿತ ಉಪಕರಣಗಳನ್ನು ಪಡೆಯಲಿಚ್ಛಿಸುವ ಚಟುವಟಿಕೆ, ಅದನ್ನು ಈಗ ಅವರೇನು ನಿಮಗೆ ಸುಧಾರಿತ ಇಕ್ವಿಪ್ಮೆಂಟ್ ಕೊಡ್ತಾರೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಏನು ಮಾಡಬೇಕಂತಿದ್ದೀರಿ. ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ, ಸೊ ಅದು ಇಂಪಾರ್ಟೆಂಟ್, ರೇಷನ್ ಕಾರ್ಡ್ ಇರಲೇಬೇಕು. ಸೊ ಇಲ್ಲಿ ಏನು ಇಲ್ಲಿ ಕೆಂಪು ಕಲರಲ್ಲಿ ಮಾರ್ಕ್ ಮಾಡಿರ್ತಾರಲ್ಲ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನೇ ನೀವು ಹಾಕದೆ ನಿಮ್ಮ ಅಪ್ಲಿಕೇಶನ್ ಮುಂದೆ ಹೋಗೋದಿಲ್ಲ. ಆದ್ದರಿಂದ ಸೊ ಕೆಂಪು ಏನು ಸ್ಟಾರ್ ಮಾರ್ಕ್ ಇರುತ್ತೆ ಅದನ್ನು ನೀವು ಕಡ್ಡಾಯವಾಗಿ ಫಿಲ್ ಮಾಡಲೇಬೇಕು, ಆಯಿತಾ. ಸೊ ಪಡಿತರ ಚೀಟಿ ಸಂಖ್ಯೆ, ಸೊ ಇಲ್ಲಿ ಬರುತ್ತೆ ನಿಮ್ಮ ಭಾವಚಿತ್ರ, ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ನಿಮ್ಮ ಏಜ್ ರಿಲೇಟೆಡ್, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಇರ್ಬೋದು ಅಥವಾ ಬರ್ತ್ ಸರ್ಟಿಫಿಕೇಟ್, ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಅಂಗವಿಕಲರು ಅಥವಾ ಮಾಜಿ ಸೈನಿಕರು, ಸೊ ಇದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಆನಂತರ ನಿಮ್ಮ ರೇಷನ್ ಕಾರ್ಡ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆನಂತರ ಗ್ರಾಮ ಪಂಚಾಯಿತಿ ವೃತ್ತಿ ದೃಢೀಕರಣ ಪತ್ರ, ಸೊ ನೀವು ಕ್ಷೌರಿಕರಾಗಿದ್ದರೆ ಅದನ್ನು ನೀವು ಕೆಲಸ ಮಾಡ್ತಿದ್ದೀರಿ ಅಂತ ನಿಮ್ಮ ಗ್ರಾಮ ಪಂಚಾಯತಿಂದ ಒಂದು ದೃಢೀಕರಣ ಪತ್ರ ತರಬೇಕು. ಅಥವಾ ನಿಮ್ಮ ಏನು ಟ್ರೈನಿಂಗ್ ತೊಗೊಂಡಿದ್ದೀರಿ ಅಥವಾ ನಿಮ್ಮ ಗುರುತಿನ ಚೀಟಿ ಅಥವಾ ಲೇಬರ್ ಕಾರ್ಡ್, ಸೊ ಇದು ಯಾವುದನ್ನು ಕೂಡ ಒಂದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಈ ರೀತಿಯಾಗಿ ಇದನ್ನೆಲ್ಲ ನೀವು ಅಪ್ಲೋಡ್ ಮಾಡಿದ ನಂತರ ಇದನ್ನು ಓದ್ಕೊಂಡು ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಏನು ಬರೆದಿದೆ ಅದನ್ನು ಇಲ್ಲಿ ಟೈಪ್ ಮಾಡಿದರೆ ಆಯಿತು ಸ್ನೇಹಿತರೆ. ಸೊ ಇಷ್ಟೆಲ್ಲ ನೀವು ಮಾಡಿ ಆನಂತರ ಸಬ್ಮಿಟ್ ಅಂತ ನೀವು ಒತ್ತಿದ್ರೆ ಆಯಿತು. ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಈ ರೀತಿಯಾಗಿ ಇದೆಲ್ಲವನ್ನು ನೀವು ಫಿಲ್ ಮಾಡಬೇಕು, ಆನಂತರ ಸಬ್ಮಿಟ್ ಅಂತ ಕೊಡಬೇಕು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ನಂಬರನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಹೆಲ್ಪ್ ಡೆಸ್ಕ್ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಕಾಲ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದಕ್ಕೆ ಕಾಲ್ ಮಾಡಿ ಕೇಳ್ಕೊಳ್ಬೋದು. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಒಂದು ಯೂಸ್ಫುಲ್ ಆದಂಥ ಇನ್ಫಾರ್ಮೇಷನ್ ಕೊಟ್ಟೆ. ತುಮಕೂರು ಜಿಲ್ಲೆಯಲ್ಲಿ ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ಉಪಕರಣಗಳನ್ನು ಕೊಡ್ತಿದ್ದಾರೆ. ನಿಮಗೆ ಯೂಸ್ಫುಲ್ ಆಗದಿದ್ದರೂ ಪರವಾಗಿಲ್ಲ, ಯಾರಿಗಾದರೂ ಯೂಸ್ಫುಲ್ ಆಗುವವರೆಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.